ಎಲ್ಲರಿಗೂ ನಮಸ್ಕಾರ. ನಾನು ವಿಜಯದಶಮಿ ಹಬ್ಬಕ್ಕೆ ಊರಿಗೆ ಬಂದಿದ್ದೆ. ಈ ವಿಡಿಯೋದ ಮೂಲಕ ನಾನು ಆವತ್ತು ಏನೆಲ್ಲ ಮಾಡಿದೆ, ಎಲ್ಲೆಲ್ಲ ಹೋದೆ ಅಂತ ತೋರಿಸ್ತೇನೆ. ನಮ್ಮನೇಲಿ ವಿಜಯದಶಮಿ ದಿನ ಕಾರ್ ಪೂಜೆ ಮಾಡ್ತೇವೆ. ಅದರಿಂದ ನಾವು ರೀಚ್ ಆದ್ಮೇಲೆ ಸ್ನಾನ ಮಾಡ್ಕೊಂಡು, ಕಾರ್ ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಕಾರ್ ಪೂಜೆ ಮಾಡಲಿಕ್ಕೆ ಮೇಯ್ನಾಗಿ ಹೂವು ಬೇಕು. ಅದರ ಜೊತೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೆ ಸೇಡಿಸಬೇಕಾಗ್ತದೆ. ಜೊತೆಗೆ ಒಂದು 5 ನಿಂಬೆಹಣ್ಣು, ಒಂದು 5 ಮೆಣಸಿನಕಾಯಿಯನ್ನು ಉಪಯೋಗಿಸ್ಕೊಳ್ತೇವೆ ನಾವು. ಅಮ್ಮ ಈಗ ಕಾರಿಗೆ ದೃಷ್ಟಿ ಆಗದಂತೆ ಹಾಗೆ ಕೆಟ್ಟ ದೃಷ್ಟಿಯಿಂದ ದೂರ ಇಡ್ಲಿಕ್ಕೆ ನಿಂಬೆಹಣ್ಣು ಮತ್ತೆ ಮೆಣಸಿನಕಾಯಿಯನ್ನು ಯೂಸ್ ಮಾಡಿ ಒಂದು ಕಡ್ಡಿ ತರ ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ಅವರು 5 ಮೆಣಸಿನಕಾಯಿ ಹಾಗೆ ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡ್ತಿದ್ದಾರೆ. ಅದನ್ನು ಒಂದು ಕಡ್ಡಿಗೆ ಚುಚ್ಚಿ ಅದರ ಎಂಡಲ್ಲಿ ನೂಲನ್ನು ಕಟ್ಟಿ ಒಂದು ಚೈನ್ ತರ ರೆಡಿ ಮಾಡ್ಕೊಳ್ತಾರೆ. ನಮ್ಮನೇಲಿ ಯಾವಾಗ ಕಾರ ಪೂಜೆ ಮಾಡಿದ್ರು ಇದನ್ನಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ. ಇದನ್ನ ಮಾಡೋದ್ರಿಂದ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ನಂಬಿಕೆ ಇದೆ. ಆದ್ದರಿಂದ ನಾವು ಯಾವಾಗಲೇ ಕಾರ್ ಪೂಜೆ ಮಾಡಿದ್ರು ಇದನ್ನೊಂದು ಕಟ್ಟೆ ಕಟ್ತೀವಿ. ಇದಿವಾಗ ರೆಡಿ ಆಗಿದೆ. ಹಾಗೆ ಈಗ ನಾವು 4 ನಿಂಬೆಹಣ್ಣನ್ನು ಕಾರ್ ಅಡಿ ಇಡ್ಲಿಕ್ಕೆ ಅದನ್ನು ರೆಡಿ ಮಾಡ್ಕೊಳ್ತೇವೆ. ಇವಾಗ ಕಾರ್ ಪೂಜೆಗೆ ಬೇಕಾಗೋ ಎಲ್ಲ ಐಟಮ್ಸ್ ರೆಡಿ ಆಗಿದೆ. ಇವಾಗ ನಮಗೆ ಕಾರ್ ಪೂಜೆ ಮಾಡೋದೊಂದೇ ಬಾಕಿ ಇದೆ. ನಾವಿವಾಗ ಕಾರ್ ಪೂಜೆ ಮಾಡಲಿಕ್ಕೆ ಎಲ್ಲ ಐಟಮ್ಸ್ ತಕೊಂಡು ಕಾರ್ ಹತ್ರ ಬರ್ತಾ ಇದ್ದೇವೆ. ಆವಾಗ ನಾನು ನಮ್ಮನೆ ಬರೋ ರೋಡನ್ನು ನೋಡ್ತೇನೆ, ಒಂದು ನವಿಲು 3 ಮರಿ ತಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಬೇರೆ ಕಡೆ ನೋಡ್ತೇನೆ ಅಲ್ಲಿ ಸಹ ಒಂದು 2-3 ನವಿಲು ಸಹ ಕೂತಿದೆ. ಇದು ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಎದ್ದಾಗ ಒಂದು ಮಿನಿಮಮ್ ಒಂದು 6-7 ನವಿಲಂತೂ ನಮ್ಮ ಮನೆ ಸುತ್ತ ತಿರುಗ್ತಾ ಇರ್ತದೆ. ಅದು ನೋಡುವಾಗ ನಮ್ಗೆ ಅನ್ಸ್ತದೆ ನಾವು ಕಾಡಲ್ಲಿದ್ದವ ಎಲ್ಲಿದ್ದೇವೆ ಅಂತ ಗೊತ್ತಾಗುದಿಲ್ಲ, ಅಷ್ಟು ಖುಷಿ ಆಗ್ತದೆ. ಫಸ್ಟಿಗೆ ಅಮ್ಮ ಕಾರ್ ಒಳಗಿರೋ ಗಣೇಶನಿಗೆ ಪೂಜೆ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೆ ಹೂವಿಂದ ಅಲಂಕರಿಸಿ ಪೂಜೆಯನ್ನು ಮಾಡ್ತಾರೆ. ಇವಾಗ ಅಮ್ಮ ಕಾರಿಗೆ ಹೂವನ್ನು ಕಟ್ತಾರೆ. ನಂತರ ಅದಕ್ಕೆ ಮೆಣಸಿನ ಕೋಡು ಮತ್ತೆ ನಿಂಬೆಹಣ್ಣಿಂದ ಮಾಡಿರೋ ಸರವನ್ನು ಕಟ್ತಾರೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಶೇಡಿ ಹಾಕಿ ಚಂದ ಮಾಡಿ ಅಲಂಕಾರ ಮಾಡ್ತಾರೆ. ಇವಾಗ ಕಾರಿಗೆ ಅರಿಶಿನ, ಶೇಡಿ, ಕುಂಕುಮ ಎಲ್ಲ ಹಚ್ಚಿ ಆಯ್ತು. ಇವಾಗ ಟಯರಿಗೆ ನಿಂಬೆಹಣ್ಣನ್ನು ಇಡ್ತಿದ್ದಾರೆ. 4 ಟಯರಿಗೆ 4 ನಿಂಬೆಹಣ್ಣನ್ನು ಇಡ್ತಾ ಹೋಗ್ತಾ ಇದ್ದಾರೆ. ನಿಂಬೆಹಣ್ಣು ಇಟ್ಟ ನಂತರ ಅಮ್ಮ ಒಂದ್ಸತಿ ಪೂಜೆ ಮಾಡ್ತಾರೆ. ಇವಾಗ ಕಾರ್ ಪೂಜೆ ಎಲ್ಲ ಆಯಿತು. ಕಾರ್ ಪೂಜೆ ಆದಮೇಲೆ ನಾವು ರೆಡಿಯಾಗಿ ಅಮ್ಮನ ಊರಿಗೆ ಹೋಗ್ತಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ದಾರಿಯಲ್ಲಿ ಹೋಗುವಾಗ ನಮಗೆ ಗುಡ್ಡೆಟ್ಟು ದೇವಸ್ಥಾನ ಸಿಗ್ತದೆ. ಅದಕ್ಕೆ ನಾವು ಫಸ್ಟಿಗೆ ಗುಡ್ಡೆಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಮ್ಮನ ಊರಾದ ಮೊಳ್ಳಳ್ಳಿಗೆ ಹೋಗ್ತಿದ್ದೇವೆ. ನಾವೀಗ ಗುಡ್ಡಟ್ಟು ದೇವಸ್ಥಾನ ರೀಚ್ ಆಗಿದ್ದೇವೆ. ಇಲ್ಲಿ ಒಂದು ದರ್ಶನ ಪಡೆದು ಇಲ್ಲಿಂದ ನಾವು ಸೀದಾ ಅಮ್ಮನ ಊರಾದ ಮೊಳ್ಳಳ್ಳಿಗೆ ಹೋಗ್ತೇವೆ. ಅಲ್ಲಿ ವಿಜಯದಶಮಿದು ಪೂಜೆ ಇದೆ, ಲಾಸ್ಟ್ ಪೂಜೆ ಇದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗೋ ಪ್ಲಾನ್ ಇತ್ತು ನಮ್ಮದು. ಹಾಗಾಗಿ ನಾವು ಹೋಗುವ ದಾರಿಯಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೋಗೋಣ ಅಂದ್ಕೊಂಡ್ವಿ. ಆದ್ದರಿಂದ ನಾವಿವಾಗ ಗುಡ್ಡಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ.
ಒಳ್ಳೆ ರೀತಿಯಿಂದ ಪೂಜೆ ಆಯಿತು. ಇವಾಗ ನಾವು ಗೊಡ್ಡಟ್ಟ ದೇವಸ್ಥಾನದಿಂದ ಮೊಳ್ಳಳ್ಳಿಗೆ ಹೊರಟಿದ್ದೇವೆ. ಇವಾಗ ಇಲ್ಲಿ ಪೂಜೆ ಆಗ್ತಾ ಇದೆ. ಇದು ವಿಜಯದಶಮಿದು ಲಾಸ್ಟ್ ಪೂಜೆ. ನವರಾತ್ರಿ ಆದಮೇಲೆ ಲಾಸ್ಟಲ್ಲಿ ವಿಜಯದಶಮಿ ಪೂಜೆ ಮಾಡ್ತಾರಲ್ವ, ಸೊ ಅದರದ್ದು ಪೂಜೆ. ಹಾಗೆ ಹೊಸ್ತು ಸಹ ಇದೆ. ಸೊ ನಾವಿಲ್ಲಿ ಫಸ್ಟ್ ಪೂಜೆಯನ್ನು ಮುಗಿಸಿ ನಂತರ ಹೊಸ್ತು ಊಟ ಮಾಡಿ ಅಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ತೇವೆ. ಇವಾಗ ಇಲ್ಲಿ ಪೂಜೆ ನಡೀತಾ ಇದೆ. ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲೇ ಆಯಿತು. ಹಾಗೆ ಊಟ ಸಹ ಮಾಡಿದ್ವಿ. ಇಲ್ಲಿ ಹೊಸ್ತು ಊಟ ಇತ್ತು, ಅದನ್ನು ಮಾಡಿಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.